ನಮಸ್ಕಾರ ಸ್ನೇಹಿತರ. ಪಿಂಚಣಿದಾರರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಹೌದು ಸ್ನೇಹಿತರ, ಅನೇಕ ಫಲಾನುಭವಿಗಳು ಇಂದು ಜಮಾ ಆಗುತ್ತೆ, ಹೆಚ್ಚಳ ಆಗಿ ನಾಳೆ ಜಮಾ ಆಗುತ್ತೆ ಅಂತ ಕಾಯ್ತಾನೆ ಇದ್ದಾರೆ. ಸೊ ಇದರ ನಡುವೆ ಒಂದು CM ಸಿದ್ದರಾಮಯ್ಯನವರು ಜೊತೆಗೆ ಕೇಂದ್ರ ಸರ್ಕಾರದಿಂದನೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು. ಹಾಗಾದರೆ ಬನ್ನಿ ಸ್ನೇಹಿತರ, ಹಿರಿಯ ನಾಗರಿಕರಿಗೆ ಎಷ್ಟರಿಂದ ಎಷ್ಟು ಪಿಂಚಣಿ ಹೆಚ್ಚಳ ಆಗ್ತಾ ಇದೆ, ಅದೇ ರೀತಿಯಾಗಿ ವಿಧವಾ ಮಹಿಳೆಯರಿಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಇನ್ನು ಅಂಗವಿಕಲರು ಕೂಡ ಕೇಳಬಹುದು, ನಮಗೆ ಯಾಕೆ ಪಿಂಚಣಿ ಹೆಚ್ಚಳ ಆಗಿಲ್ಲ ಅಂತ. ಸೊ ನಿಮಗೆ ಆಲ್ರೆಡಿ ಹೆಚ್ಚಿರುತ್ತೆ, ಅದು ಹೇಗಿರುತ್ತೆ ಅನ್ನುವಂಥದ್ದನ್ನು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಬಂದಿರತಕ್ಕಂತಹ ಭರ್ಜರಿ ಗುಡ್ ನ್ಯೂಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಪಿಂಚಣಿದಾರರಲ್ಲಿ ಇಲ್ಲಿ ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ CM ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಹೌದು, ಹಿರಿಯ ನಾಗರಿಕರಿಗೆ ಕಳೆದ 2 ವರ್ಷದಿಂದ ನಾವು ಪಿಂಚಣಿಯನ್ನು ಹೆಚ್ಚಳ ಮಾಡಲಿಕ್ಕೆ ಬಯಸ್ತಾ ಇದ್ದೀವಿ, ಆದರೆ ಹೆಚ್ಚಳ ಮಾಡಲಿಕ್ಕಾಗಿರಲಿಲ್ಲ. ಆದರೆ ಈಗ ಇದೇ ಡಿಸೆಂಬರ್ನ ಎಂಡ್ ಒಳಗಾಗಿ ನಾವು ಪಿಂಚಣಿಯನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ. ಹೌದು ಸ್ನೇಹಿತರೆ, ಪಿಂಚಣಿಯನ್ನು ನಾವು ಹೆಚ್ಚಳ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಪಿಂಚಣಿಯನ್ನು ನೀವು ಪಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಅಂತ ನೀವು ಕೇಳಬಹುದು. ಏನೋ ಇಲ್ಲ, ನೀವು ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ಪಿಂಚಣಿ ಜಮಾ ಆಗುತ್ತೆ. ಒಂದು ವೇಳೆ ನಿಮಗೆ ಪಿಂಚಣಿ ಬರೋದು ನಿಂತು ಹೋಗಿದರೆ ಹಿಂದೆನೇ ಸುಮಾರು 23 ಲಕ್ಷ ಫಲಾನುಭವಿಗಳನ್ನು ರಾಜ್ಯ ಸರ್ಕಾರ ತೆಗೆದುಹಾಕಿದೆ. ಯಾಕೆ ತೆಗೆದುಹಾಕಿದೆ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ. ಜೊತೆಗೆ ಎಲಿಜಿಬಲ್ ಇದ್ದಂಥವ್ರನ್ನೂ ಕೂಡ ತೆಗೆದುಹಾಕಿದೆ. ಆದರೆ ಒಂದು ಕೆಲಸ ಮಾಡಲಿಕ್ಕೆ ಹೇಳಿದ್ದೆ, ಆ ಕೆಲಸ ಮಾಡಿದ್ದೆ ಆದರೆ ನಿಮಗೆ ಮತ್ತೆ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕೆಲಸ ಏನು ಅನ್ನುವಂಥದ್ದನ್ನು ನಾವು ಮುಂದೆ ನೋಡೋಣ. ಸದ್ಯಕ್ಕೆ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದ್ದು, ಇದೇ ಡಿಸೆಂಬರ್ನ ಎಂಡ್ ಒಳಗಾಗಿ ನಾವು ಪಿಂಚಣಿ ಹೆಚ್ಚಳ ಮಾಡಲಿಕ್ಕೆ ಬಯಸ್ತಾ ಇದ್ದೀವಿ. ಅತಿ ಶೀಘ್ರದಲ್ಲಿನೇ ಎಲ್ಲರ ಹಿರಿಯ ನಾಗರಿಕರ ಖಾತೆಗಳಿಗೆ ಪಿಂಚಣಿ ಹೆಚ್ಚಳ ಆಗಿ ಜಮಾ ಆಗುತ್ತೆ. ಸುಮಾರು 7ರಿಂದ 8% ಅಷ್ಟು. 800 ರೂಪಾಯಿ ಇದ್ದರೆ ಅದು 1400 1500 ಅಂದರೆ 1500 ತನಕ ಜಮಾ ಆಗುವಂತಹ ಸಾಧ್ಯತೆ ಇದೆ. ಒಂದು ಹಂತದಲ್ಲಿ ಹೆಚ್ಚಳ ಮಾಡ್ತಾ ಇದ್ದಾರೆ. ಹಾಗಾದರೆ ಸ್ನೇಹಿತರೆ, ನಿಮಗೆ ಪಿಂಚಣಿ ಜಮಾ ಆಗಿದ್ದೇ ಆದರೆ ಹೆಚ್ಚಳ ಆಗಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇನ್ನು ಬಹಳಷ್ಟು ಫಲಾನುಭವಿಗಳಿಗೆ ಪಿಂಚಣಿ ನಿಂತು ಹೋಗಿದೆ, ಅದರ ಬಗ್ಗೆನೇ ಹೇಳ್ತೀನಿ. ತದನಂತರ ವಿಧವಾ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಎಷ್ಟು ಹೆಚ್ಚಳ ಆಗಿದೆ ಅನ್ನುವಂಥದ್ದನ್ನು ನೋಡೋಣ. ಸ್ನೇಹಿತರೆ, ವಿಧವಾ ಮಹಿಳೆಯರಿಗೆ ಪಿಂಚಣಿಯನ್ನು ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿದೆ, ಅದರ ಬಗ್ಗೆ ಹೇಳ್ತೀನಿ. ಈಗ ಹಿರಿಯ ನಾಗರಿಕರಾಗಿರಲಿ ಅಥವಾ ವಿಧವಾ ಮಹಿಳೆಯರಾಗಿರಲಿ ಅಥವಾ ಅಂಗವಿಕಲರಾಗಿರಲಿ, ನಿಮಗೆ ಒಂದು ವೇಳೆ ಪಿಂಚಣಿ ನಿಂತು ಹೋಗಿದ್ದೇ ಆದರೆ ನೀವು ಏನು ಮಾಡಬೇಕು ಅಂತ ಕಾಯ್ತಾ ಇರ್ತೀರಿ. ನಮಗೆ ಯಾಕೆ ಸರಿಯಾಗಿ ದುಡ್ಡು ಜಮಾ ಆಗ್ತಾ ಇಲ್ಲ ಅಂತ ಕಾಯ್ತಾ ಇರ್ತೀರಿ. ಮುಖ್ಯವಾಗಿ ಸರ್ಕಾರ ಪಿಂಚಣಿದಾರರನ್ನು ರದ್ದು ಮಾಡಲಿಕ್ಕೆ ಕಾರಣಗಳು ಬಹಳಷ್ಟು ಇದ್ದಾವೆ. ಅದರಲ್ಲಿ ಈಗ ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ಪ್ರತಿಯೊಂದು ಸ್ಕೀಮ್ಸ್ಗಳಲ್ಲಿ ವೆರಿಫಿಕೇಷನ್ ಆಗ್ತಾನೇ ಇದೆ. ಅದರಲ್ಲಿ ಮುಖ್ಯವಾಗಿ ರೇಷನ್ ಕಾರ್ಡ್ಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ, ಅದರ ಬಗ್ಗೆ ನಾನು ಹೇಳಬೇಕಾಗಿರುವಂಥ ಅವಶ್ಯಕತೆ ಏನಿಲ್ಲ. ಅದರಲ್ಲಿ ಪಿಂಚಣಿ ಯೋಜನೆಯಲ್ಲಿ ಕೂಡ ಬಹಳ ವರ್ಷದಿಂದ ವೆರಿಫಿಕೇಷನ್ ಆಗಿರಲಿಲ್ಲ. ಹಾಗಾಗಿ ವೆರಿಫಿಕೇಷನ್ ಮಾಡಿದ ತಕ್ಷಣ ಬಹಳಷ್ಟು ಕುಟುಂಬ ನಾಗರಿಕರು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲೈ ಮಾಡಿದ್ರಂತೆ. ಅಂಥವರನ್ನು ಕೂಡ ತೆಗೆದುಹಾಕಿದ್ದಾರೆ. ಅಂದರೆ ಎಲಿಜಿಬಲ್ ಇಲ್ಲದಿದ್ದರೂ ಸಹಿತ ಅಪ್ಲೈ ಮಾಡಿದರು. ಅದೇ ರೀತಿಯಾಗಿ ಬಹಳಷ್ಟು ಪಿಂಚಣಿದಾರರು ತೀರಿ ಹೋಗಿದ್ರೂ ಸಹಿತ ಅವರ ಹೆಸರಲ್ಲೇ ಇನ್ನೂ ಕೂಡ ಪಿಂಚಣಿಯನ್ನು ಪಡಿತಾ ಇದ್ದಾರೆ. ಹಾಗಾಗಿ ಅವರನ್ನು ಕೂಡ ತೆಗೆದುಹಾಕುವಂತಹ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಾಗಿ ಒಬ್ಬರೇ 2 ಪಿಂಚಣಿಯನ್ನು ಪಡ್ಕೊಳ್ಳೋದು, ಈ ರೀತಿಯೂ ಕೂಡ ಮಾಡಿದಾರಂತೆ. ಹಾಗಾಗಿ ಅಂಥವರನ್ನು ಕೂಡ ತೆಗೆದುಹಾಕುವಂತಹ ಕೆಲಸ ಮಾಡಿದ್ದಾರೆ. ಇದರ ಮಧ್ಯದಲ್ಲಿ ಎಲಿಜಿಬಲ್ ಇದ್ದವರು ಕೂಡ ಸಾಕಷ್ಟು ಜನ ಪಿಂಚಣಿಯನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಅವರನ್ನು ಕೂಡ ತೆಗೆದುಹಾಕಿದ್ದಾರೆ. ಅದಕ್ಕೆ ಕಾರಣಗಳು ಕೂಡ ಇದ್ದಾವೆ. ಆದರೆ ನೀವು ಒಂದು ಕೆಲಸ ಮಾಡಿ, ಅದು ಏನೇ ಕಾರಣ ಇರಲಿ, ನೀವು ಎಲಿಜಿಬಲ್ ಇದ್ದರೆ ನಾವು ದುಡ್ಡನ್ನು ಜಮಾ ಮಾಡ್ತೀವಿ ಅಂತ ಸರ್ಕಾರ ಕೂಡ ಹೇಳ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ನಿಮ್ಮನ್ನು ತೆಗೆದುಹಾಕಿದ್ದೀವಿ. ಸೊ ಆದರೆ ನೀವು ಎಲಿಜಿಬಲ್ ಇದ್ದೀರಾ ಅನ್ನೋದು ನಿಮಗೆ ಗೊತ್ತಿದ್ದಿದ್ದೇ ಆದರೆ, ಕನ್ಫರ್ಮ್ ಇದ್ದಿದ್ದೇ ಆದರೆ ನೀವು ಸರ್ಕಾರಕ್ಕೆ ಕನ್ಫರ್ಮ್ ಮಾಡಬೇಕು, ನಾವು ಮತ್ತೆ ದುಡ್ಡನ್ನು ಜಮಾ ಮಾಡ್ತೀವಿ ಅಂತ ಸ್ವತಃ ಸರ್ಕಾರವೇ ಹೇಳ್ತಾ ಇದೆ. ಅದು ಏನು ಅಂತದನ್ನು ನೋಡೋದಾದರೆ, ನಿಮ್ಮ ಲೈಫ್ ಸರ್ಟಿಫಿಕೇಟು, ನೀವು ಜೀವಿತ ಪ್ರಮಾಣ ಪತ್ರ, ಬದುಕಿದ್ದೀರಾ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡಬೇಕು. ಅದರ ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಸರ್ಕಾರದ ಬಳಿ ಆಲ್ರೆಡಿ ಇರುತ್ತೆ, ವೆರಿಫಿಕೇಷನ್ ಆಗಿರುತ್ತೆ. ಈಗ ನೀವು ಬದುಕಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಪಿಂಚಣಿಯನ್ನು ನಿಲ್ಲಿಸಿರುತ್ತೆ. ಒಂದು ವೇಳೆ ನೀವು ಜೀವಿತ ಪ್ರಮಾಣ ಪತ್ರವನ್ನು ಹೋಗಿ ನೀವು ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಡ್ಕೊಳ್ತಾ ಇರ್ತೀರಿ ಆ ಬ್ಯಾಂಕ್ನಲ್ಲಿ ಹೋಗಿ ಸಬ್ಮಿಟ್ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ನಿಮಗೆ ಮತ್ತೆ ಪಿಂಚಣಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ.
ಇದು ಹಿರಿಯ ನಾಗರಿಕರಾಗಿರಲಿ, ಅಂಗವಿಕಲರಾಗಿರಲಿ, ವಿಧವಾ ಮಹಿಳೆಯರಾಗಿರಲಿ, ನಿಮಗೆ ಪಿಂಚಣಿ ನಿಂತು ಹೋಗಿದ್ರೆ ಈ ಕೆಲಸ ಮಾಡಿ. ಒಂದು ವೇಳೆ ನಿಮಗೆ ಅಂಗವೈಕಲ್ಯತೆ ಇದೆ, ಹೋಗ್ಲಿಕ್ಕೆ ಆಗೋದಿಲ್ಲ ಅಥವಾ ವಯಸ್ಸಾಗಿದೆ, ನಮಗೆ ಹೇಳಲಿಕ್ಕೇ ಆಗೋದಿಲ್ಲ, ಅಲ್ಲಿ ಹೋಗಿ ಕೊಡೋದು ಹೇಗೆ ಅಂತ ನೀವು ಅಂದಿದ್ದೆ ಆದರೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂತಹ ಯಾರಾದರೂ ಕುಟುಂಬಸ್ಥರನ್ನು ಕಳುಹಿಸಿ ಅಲ್ಲಿ ಅಧಿಕಾರಿಗಳಿಗೆ ಒಂದು ಜೀವಿತ ಪ್ರಮಾಣ ಪತ್ರ ಅಥವಾ ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ, ಅದನ್ನು ಕೊಟ್ಟು ಒಂದು ವಿಡಿಯೋ ಕಾಲ್ನ ಮುಖಾಂತರ ನೀವು ಬದುಕಿದ್ದೀರಾ ಅಂತಕ್ಕಂಥದ್ದನ್ನು ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಕನ್ಫರ್ಮ್ ಮಾಡಿದ್ರೆ ಸಾಕು. ಅವರು ಮೇಲಧಿಕಾರಿಗಳಿಗೆ ಕಳಿಸ್ತಾರೆ, ಮತ್ತೆ ನಿಮಗೆ ಎಂದಿನಂತೆ ಪಿಂಚಣಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಈ ಕೆಲಸ ಮಾಡಿ ನೀವು ಎಲಿಜಿಬಲ್ ಇದ್ದರೆ ನಾವು ಜಮಾ ಮಾಡ್ತೀವಿ ಅಂತ ಸ್ವತಃ ಸರ್ಕಾರವೇ ತಿಳಿಸ್ತಾ ಇದೆ. ಹಾಗಾದರೆ ನಿಮಗೆ ದುಡ್ಡು ಬೇಕಂದರೆ ಈ ಕೆಲಸ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೇ ಆಗಿರಲಿ ಅಥವಾ ಪಿಂಚಣಿದಾರರು ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗ್ತಾ ಇಲ್ಲ ಅಂದರೆ ಈ ಕೆಲಸ ಮಾಡ್ಬೋದು. ಇನ್ನು ಒಂದು ತಿಂಗಳು ಜಮಾ ಆಗೋದು, ಒಂದು ತಿಂಗಳದ್ದು ಬಿಡೋದು, ಮತ್ತೊಂದು ತಿಂಗಳು ಜಮಾ ಆಗೋದು, ಮತ್ತೊಂದು ತಿಂಗಳು ಬಿಡೋದು, ಈ ರೀತಿ ಏನಾದರೂ ಆಗ್ತಾ ಇದ್ದರೆ ಇದು ಸರ್ಕಾರದ ತಪ್ಪು. ಯಾಕಂದರೆ ಸರ್ಕಾರ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಹಣವನ್ನು ಹೊಂದಾಣಿಕೆ ಮಾಡಿ ನಿಮಗೆ ದುಡ್ಡನ್ನು ಜಮಾ ಮಾಡ್ತಾ ಇರುತ್ತೆ. ಹಾಗಾಗಿ ದುಡ್ಡು ನಿಮಗೆ ಸರಿಯಾಗಿ ಬರ್ತಿರೋದಿಲ್ಲ. ಒಂದು ತಿಂಗಳು ಜಮಾ ಮಾಡೋದು ಅಥವಾ ಒಂದು ತಿಂಗಳು ಪೆಂಡಿಂಗ್ ಉಳಿಸೋದು ಈ ರೀತಿ ಮಾಡ್ತಾನೆ ಇದೆ. ಒಟ್ಟಾರೆಯಾಗಿ ನಿಮಗೆ ಬರ್ತಾ ಇದ್ದರೆ ಅಂದರೆ ಮೇಲಿಂದ ಮೇಲಕ್ಕೆ ಒಂದು ತಿಂಗಳು ಬಿಟ್ಟು ಆದರೂ ಬರ್ತಾನೆ ಇದ್ದರೆ ನೀವು ಎಲಿಜಿಬಲ್ ಇದ್ದ ಹಾಗೆಯೇ. ಒಂದು ವೇಳೆ ಪೂರ್ತಿಯಾಗಿ ನಿಂತು ಹೋಗಿದ್ರೆ ಈಗ ನಾನು ಹೇಳಿದ್ನಲ್ಲ ಆ ಕೆಲಸ ನೀವು ಮಾಡಲೇಬೇಕು. ಆಗ ಮಾತ್ರ ನಿಮಗೆ ದುಡ್ಡು ಜಮಾ ಆಗುವಂಥದ್ದು. ಮೊದಲೇ ದುಡ್ಡನ್ನು ಹೊಂದಾಣಿಕೆ ಮಾಡಲಿಕ್ಕೆ ಟೈಮ್ ತೆಗೆದುಕೊಳ್ತಾ ಇದ್ದಾರೆ, ಹಾಗಾಗಿ ನಿಮಗೆ ಡಿಲೇ ಆಗ್ತಾ ಇದೆ. ಇನ್ನು ಸ್ನೇಹಿತರೆ, ವಿಧವಾ ಮಹಿಳೆಯರಿಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದ್ದು ಕೇಂದ್ರ ಸರ್ಕಾರದಿಂದ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು ಸ್ನೇಹಿತರೆ, ನಮ್ಮ ಕರ್ನಾಟಕ ಸೇರಿದಂತೆ ಇನ್ನು 6 ರಾಜ್ಯಗಳಲ್ಲಿ ಪಿಂಚಣಿಯನ್ನು ಹೆಚ್ಚಳ ಮಾಡಲಾಗಿದೆ. ಹಾಗಾದರೆ ಯಾವ ರಾಜ್ಯದಲ್ಲಿ ಹೆಚ್ಚಳ ಮಾಡಲಾಗಿದೆ, ಯಾವ ರಾಜ್ಯದಲ್ಲಿ ಎಷ್ಟು ಹೆಚ್ಚಳ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಕರ್ನಾಟಕದಲ್ಲಿ 900ಕ್ಕಿದ್ದಂತಹ ಪಿಂಚಣಿ 2200ಕ್ಕೆ ಏರಿಕೆ ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ 500ಕ್ಕಿದ್ದಂಥದ್ದು 1500 ಅಂದರೆ 1500ಕ್ಕೆ ಏರಿಕೆ ಮಾಡಿದ್ದಾರೆ. ಬಿಹಾರದಲ್ಲಿ 600ಕ್ಕಿದ್ದಂತಹ ಪಿಂಚಣಿ 2000ಕ್ಕೆ ಏರಿಕೆ ಆಗಿದೆ. ಮಹಾರಾಷ್ಟ್ರದಲ್ಲಿ ಕೂಡ ಏರಿಕೆ ಆಗಿದೆ, 800ಕ್ಕಿದ್ದಂಥದ್ದು 2000ಕ್ಕೆ ಏರಿಕೆ ಆಗಿದೆ. ಹರಿಯಾಣದಲ್ಲಿ ಕೂಡ 1200ಕ್ಕಿದ್ದಂಥದ್ದು 2500ಕ್ಕೆ ಏರಿಕೆ ಆಗಲಿದೆ. ಜೊತೆಗೆ ಮಧ್ಯಪ್ರದೇಶ 1000ಕ್ಕಿದ್ದಂತಹ ಪಿಂಚಣಿ 3000ಕ್ಕೆ ಏರಿಕೆ ಆಗಿದೆ. ಅದೇ ರೀತಿಯಾಗಿ ರಾಜಸ್ಥಾನದಲ್ಲಿ 750ಕ್ಕಿದ್ದಂತಹ ಪಿಂಚಣಿ 2500ಕ್ಕೆ ಏರಿಕೆ ಆಗಿದೆ. ಥರ್ಡ್ ಹೈಯೆಸ್ಟ್ ಅಂತ ಹೇಳ್ಬೋದು ನಮ್ಮ ರಾಜ್ಯಕ್ಕೆ. ಮೊದಲು ಮಧ್ಯಪ್ರದೇಶದಲ್ಲಿ 3000ಕ್ಕೆ ಏರಿಕೆ ಆಗಿದೆ, ಇದು ಹೈಯೆಸ್ಟ್ ಅಂತ ಹೇಳ್ಬೋದು. ಇನ್ನು ಉಳಿದಂಥದ್ದು ಹರಿಯಾಣ ಮತ್ತು ರಾಜಸ್ಥಾನ 2500, 2500 ಇಲ್ಲಿ 2 ರಾಜ್ಯಗಳಲ್ಲಿ 2500ಕ್ಕೆ ಏರಿಕೆ ಆಗಿದೆ. ಹಾಗಾದರೆ ಇವೆರಡು ರಾಜ್ಯಗಳು ಸೆಕೆಂಡ್ ಸ್ಥಾನ ಹೊಂದುತ್ತವೆ. ಇನ್ನು ಥರ್ಡ್ ನಾವೇ 2200ಕ್ಕೆ ಹೈಯೆಸ್ಟ್ ಏರಿಕೆ ಆಗಿರುವಂಥದ್ದು. ಉಳಿದಂತಹ ರಾಜ್ಯಗಳಿಗೆ 1500, 2000, 2000 ಈ ರೀತಿ ಏರಿಕೆ ಆಗಿದೆ. ಇನ್ನು ಹಲವಾರು ರಾಜ್ಯಗಳಲ್ಲಿ ಕೂಡ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ. ಅತಿ ಶೀಘ್ರದಲ್ಲಿ ಇವುಗಳನ್ನು ಹೆಚ್ಚಳ ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿ ದೊರಕಿರ್ತಕ್ಕಂಥದ್ದು. ಸೊ ಯಾರು ಪಿಂಚಣಿದಾರರಿದ್ದೀರಿ, ನಿಮಗೆ ಭರ್ಜರಿ ಗುಡ್ ನ್ಯೂಸು. ನಿಮ್ಮ ಬೆಳವಣಿಗೆಗೆ, ನಿಮ್ಮ ಸಬಲೀಕರಣಕ್ಕೆ ಮೊದಲೇ ವಿಧವೆಯರಿರ್ತೀರಿ. ಹಾಗಾಗಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ನಿಮ್ಮ ಒಂದು ಕುಟುಂಬದ ಬೆಳವಣಿಗೆಗಾಗಿ ಈ ಒಂದು ದುಡ್ಡನ್ನು ಹೆಚ್ಚಳ ಮಾಡಲಾಗ್ತಾ ಇದೆ ಅಂತ ಸರ್ಕಾರ ತಿಳಿಸಿರ್ತಕ್ಕಂಥದ್ದು. ಈ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸಿದ್ದೀನಿ. ಇನ್ನೇನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಬಹುದು. ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.